ಲೈಫಲ್ಲಿ ಡ್ರೀಮ್ ಅಚೀವ್ ಮಾಡ್ತಾ ಇದೀವಿ. ಈ ಗಾಡಿನ ಬೀಟ್ ಮಾಡೋ ಇನ್ನೊಂದು ಗಾಡಿ ಬರಲ್ಲ. ಈ ಅಭಿಮಾನ ಪ್ರೀತಿ ಸಂಪಾದನೆ ಮಾಡೋದು ಬಹಳ ಕಷ್ಟ. ಎಲ್ಲಾರು ಗಾಡಿ ಮೇಲೆ ಮಾಮ್ ಗಿಫ್ಟ್ ಡ್ಯಾಡ್ ಗಿಫ್ಟ್ ಅಂತ ಹಾಕಿದ್ರೆ ಇವ್ರು ನೋಡಿ ಮೈ ವೈಫ್ ಗಿಫ್ಟ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಎಂತ ಜಾಗನೋ ಇದು. ಚೆಕ್ 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 ಚೆಕ್. ದೇವತೆ, ಓ ನಿನ್ ದೇವತೆನಾ ಇದು? ಶಬಾಷ್. ಸೆಲೆಕ್ಟ್ ಮಾಡಕ್ಕೆ ನಾನು ಸುಮಾರು ಗಾಡಿ ತಗೊಂಡ್ರು ಓಡ್ಸಕ್ ಸೆಲೆಕ್ಟ್ ಮಾಡೋ ಗಾಡಿ ಅಂದ್ರೆ RX ಏನೆ. ಅಬ್ಬಾ ಏನ್ ರೈಮಿಂಗ್ ಗುರು. ನಮ್ಮ ಮೈಸೂರಲ್ಲಿ ಇರುವಂತ ಬುದ್ಧವಂತರೆಲ್ಲ ಓಡಾಡಿರೋ ರೋಡ್ ಇದು. ಲೆಫ್ಟ್ ಹೋದ್ರೆ ಕುವೆಂಪು ನಗರ, ಸ್ಟ್ರೈಟ್ ಹೋದ್ರೆ ಗಂಗೋತ್ರಿ. ಏನ್ ಈ ಮಟ್ಟಕ್ಕೆ ಕೀಟ ಇದೆ? ಏನಾದ್ರು ಆಯಿಲ್ ಗೀಲ್ ಹಾಕ್ಬೇಕಾ? ಟೆಕ್ನಿಷಿಯನ್ ಬಿಸಿ ಇದೆ ನೋಡಿ ಇಂಜಿನ್. ಏನ್ ಕತೆ ಓಡಿಸಿದ್ರಲ್ಲ ಬ್ರೋ? ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ನಮಸ್ಕಾರ ಮಾಡ್ಕೋ. ಕರ್ನಾಟಕದ ಜನ ಪ್ರೀತಿ ಕೊಟ್ರೇನೆ ನೀನ್ ಟಿಪಿಕಲ್ ಕನ್ನಡಿಗ. ಮ್ಯೂಸಿಕ್ ನಾನು ಮಾಡಿರೋ RX ವಿಡಿಯೋನ ನೋಡಿ ಸುಮಾರು ಜನ ನಾನು RX ತಗೋಬೇಕು ಅಂತ ಹೇಳಿದ್ದಾರೆ, ನಾನು RX ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ, ನಮ್ಮನೇಲಿರುವಂತ RX ನ ರೆಡಿ ಮಾಡಿಸಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನಮ್ಮ ಮೋನಿಶ್ RX ತಗೊಂಡಿದ್ದಾನೆ. ಅಂದ್ರು ಮೋನಿಶ್ ದೊಡ್ಡವನಾದ RX ತಗೊಂಡು. ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಯಾರತ್ತಾದ್ರೂ RX ಇದ್ರೆ ಹೋಗ್ಬಿಟ್ಟು ನೋಡ್ಬಿಟ್ಟು ಅಣ್ಣ ನನ್ಗೆ ನನ್ನ ಒಂದು ರೌಂಡ್ ಕರ್ಕೊಂಡೋಗಿ ನನ್ನ ಒಂದು ರೌಂಡ್ ಕೊಡಿ ಅಂತೆಲ್ಲ ಕೇಳ್ತಿದ್ದೆ. ಬಟ್ ಈಗ ಬೆಳೆದು ನಾನೇ ಒಂದು ಸ್ವಂತವಾಗಿ ತಗೊಂಡ್ಮೇಲೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಲೈಫಲ್ಲಿ. ಎಷ್ಟೋ ಕಾರುಗಳಿದೆ, ಎಷ್ಟೋ ಬೈಕ್ಗಳಿದೆ, ಬಟ್ ಯಾವ್ದು ಈ ತರ ಫೀಲೇ ಕೊಡ್ತಾ ಇಲ್ಲ ಅನ್ಕೋ. ಆ ಗಾಡಿದು ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಗುರು? RX 135 4 ಸ್ಪೀಡಾ 5 ಸ್ಪೀಡಾ ಇದು? ಹ್ಯಾಂಡ್ಲ್ ಬಾರ್ ಏನ್ ಗುರು, ಊರಗಲ ಇದೆ. ನನ್ನ ಎಡಗೈ ಕುಕ್ರಳ್ಳಿ ಕೆರೆಯಲ್ಲಿ ಇದ್ರೆ ಬಲಗೈ ಕಾರಂಜಿ ಕೆರೆಯಲ್ಲಿ ಇದೆ. ಜಿಪ್ಸಿ SSIT ಫಾರೆಸ್ಟರ್ ಎಲ್ಲ ನೀಟಾಗಿ ಪಾರ್ಕ್ ಆಗಿದೆ. ಇಲ್ಲಿ ಇನ್ನೊಂದಷ್ಟು ಖಾಲಿ ಜಾಗ ಇದೆ. ಬೈಕ್ ಗಳೆಲ್ಲ ಎಲ್ಲೋಯ್ತು ಅಂತ ನೀವು ಕೇಳಿದ್ರೆ ಅದೊಂದು ದೊಡ್ಡ ಕತೆ. C8 ಟೈರ್ ಇದು, ಹೊಸದು 2 ಫ್ರಂಟ್ 18, ಬ್ಯಾಕ್ ಚಿಕ್ಕದು 16 ಇಂಚ್. ದೊಡ್ಡ ಗಾಡಿಗಳನ್ನೆಲ್ಲ ಓಡಿಸಿ ಬೇಜಾರಾಗೋಯ್ತು ಗುರು. ಈ ಮಳೆಗಾಲದಲ್ಲಿ ದೊಡ್ಡ ಗಾಡಿಗಳನ್ನ ಓಡಿಸೋದು ಬಹಳ ಕಷ್ಟ. ಅದನ್ನೆಲ್ಲ ಇನ್ನೊಂದು ಗರಾಜಿಗೆ ಶಿಫ್ಟ್ ಮಾಡಿದೀನಿ. ಯಾವ್ದಾವ್ದೋ ಗಾಡಿ ಓಡಿಸಿದೀನಿ, ಟೈಗರ್, ಬೂಸಾ ಎಲ್ಲ ಓಡಿಸಿದೀನಿ. ಅದು ಆ ಮಜಾ ಇದು ಕಂಪೇರ್ ಮಾಡಕ್ಕೆ ಆಗಲ್ಲ. ಇದ್ರೂ ಕೂಡ ಮಜಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮಜಾ ಇದೆ. ಎಷ್ಟು ಸಿಂಪಲ್ ಆಗಿದೆ ಗುರು ಗಾಡಿ, ಏನು ಮಾಡಿಫಿಕೇಶನ್ ಮಾಡಿಸ್ತೇನೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎರಡು RX 135 ಬಟ್ ಡಿಫರೆನ್ಸ್ ನೋಡು. ಪೆಟ್ರೋಲ್ ಇದೆಯಾ? 3 ಲೀಟರ್ಗೆ 40 ml ಆಯಿಲ್. ಓ ಯಾಕಣ ಇನಿಷಿಯಲ್ ಇಂಪ್ರೆಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಪವರ್ ಇರೋದು ಫೀಲ್ ಆಗುತ್ತೆ. ಆರ್ತೈತಲ್ಲ ಗುರು ಗಾಡಿ. ಇದು ರೀಸ್ಟೋರ್ ಆಗಿರೋಂತ ಗಾಡಿ. ಪ್ರತಿಯೊಂದು ನಟ್ಟು, ಬೋಲ್ಟ್, ಗ್ಯಾಸ್ಕೆಟ್, ವೈರ್, ರಬ್ಬರ್ ಎಲ್ಲ ರೀಪ್ಲೇಸ್ ಆಗಿದೆ. ಥ್ರಾಟಲ್ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ. ಹೆಂಗೆ ಸೇಫ್ಟಿ ಮೆಕ್ಯಾನಿಸಮ್. ಎಂತ ಒಳ್ಳೆ ವೆದರ್ ಇದೆ ಗುರು ಇವತ್ತು. ದೊಡ್ಡ ಗಾಡಿ ಓಡಿಸ್ಬೇಕಾದ್ರೆ ಬೇರೆ ತರ ಮಜಾ ಬರುತ್ತೆ, ಆದ್ರೆ ಈ ತರ ಗಾಡಿಗಳನ್ನ ಓಡಿಸ್ಬೇಕಾದ್ರೆ ಇದ್ರ ಸೈಜೇ ಒಂಥರ ಮಜಾ ಗುರು. ಸಿಗ್ನಲ್ ಅಲ್ಲೆಲ್ಲ ಇದ್ದಾಗ ಹೆಂಗ್ ಬೇಕಾದ್ರೂ ತಿರುಗಿಸ್ಕೊಂಡು ಹೋಗ್ಬೋದು. ಹುಡುಕ್ತಾ ಇದೆ ಹೆವಿ ಗಾಡಿ, ಸಿಗ್ತಾ ಇಲ್ಲ. ಮಾರ್ಕೆಟ್ ಅಲ್ಲಿ ಹೆವಿ ರೇಟ್ ಆಗ್ಬಿಟ್ಟಿದೆ. ಯಾವ್ದು ಎಲ್ಲೋದ್ರೂ 4th 5th ಓನರ್ಗೆಲ್ಲ ಆಲ್ಮೋಸ್ಟ್ ಒಂದು 2-2.5 ಲಕ್ಷ ಹೇಳ್ತಾ ಇದ್ರು. ನಂಗೊಂದು ಒಳ್ಳೆ ಗಾಡಿ ಸಿಕ್ತು, ಎಸ್ಪೆಷಲಿ KA09 ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರು. ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ತಗೋಬಿಟ್ಟೆ. ನನ್ನ ಹತ್ರ ಇರೋ RX ನ ಓಡಿಸಿದ್ರೆ ಪ್ರಾಬಬ್ಲಿ ನೀವು ಕನ್ವಿನ್ಸ್ ಆಗೋದಿಲ್ಲ RX ತಗೊಳೋದಕ್ಕೆ. ಏನಕ್ಕೆ ಅಂದ್ರೆ ಅದು ತುಂಬಾ ಮೆಲೋ ಡೌನ್ ಆಗಿದೆ. ಆದ್ರೆ ಈ RX ನ ನೀವೇನಾದ್ರು ಓಡಿಸ್ಬಿಟ್ರೆ ಪಕ್ಕ ನನಗೂ ಒಂದು ಗಾಡಿ ಬೇಕು ಅಂತೀರಾ. R1 ಅಲ್ಲಿ 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗೋದಕ್ಕಿಂತ ಜಾಸ್ತಿ ಮಜಾ ಯಾವಾಗ ನಿಮ್ಗೆ RX ಅಲ್ಲಿ 30 ಕಿಲೋಮೀಟರ್ ಹೋದಾಗ ಸಿಗುತ್ತೆ. ಅವಾಗ ಆಸ್ ಎ ರೈಡರ್ ನೀವು ಮಚ್ಯೂರ್ ಆಗಿದ್ದೀರಾ ಅಂತ. ಎಷ್ಟು ಮಾತಾಡ್ತಿದ್ಯಾ? 12ರಿಂದ 14 BHP 135cc ಗಾಡಿಗೆ ತುಂಬಾ ಕಮ್ಮಿ ಅಂತ ಫೀಲ್ ಆಗುತ್ತೆ ಆನ್ ಪೇಪರ್. ಆದ್ರೆ ನೀವು ಒಂದ್ಸಲ ಥ್ರಾಟಲ್ ಓಪನ್ ಮಾಡಿದ್ರೆ ಸಿಗ್ನಲ್ ಲೆಫ್ಟ್ ಇಂದ ಹೋಗೋಣ. ಇದರಲ್ಲಿರುವಂತ ಎಂಜಿನ್ ಹೆವಿ ಸ್ವೀಟ್ ಆಗಿದೆ. ಗೇರ್ ಶಿಫ್ಟ್ ಕೃಷ್ಣ ಬೇಕರಿ ಹನಿ ಕೇಕ್ ತರ ಇದೆ. ಸಸ್ಪೆನ್ಷನ್ ಕಂಫರ್ಟಬಲ್ ಆಗಿದೆ. ಇದನ್ನೇ ಎತ್ಕೊಂಡು ಎಲ್ಲೋ ಆಫ್ ರೋಡ್ ಹೋಗೋದಿಲ್ಲ, ಟ್ರ್ಯಾಕ್ ಮೇಲೂ ಹೋಗೋದಿಲ್ಲ. ಸಿಟಿಗೆ ಹೆಂಗ್ ಬೇಕು ಹಂಗೆ ಸೆಟ್ ಮಾಡಿದ್ದಾರೆ. ಇನ್ನ ವಾಬ್ಲಿಂಗ್ ಅಂತೂ ಕಾಣಿಸೋದೇ ಇಲ್ಲ. ಗಾಡಿ ಎಷ್ಟು ಸ್ಟೇಬಲ್ ಆಗಿ ಹೋಗ್ತಾ ಇದೆ ನೋಡಿ. ಏನು ಸದ್ಯಕ್ಕೆ ನೆಕ್ಸ್ಟ್ ಏನ್ ಮಾಡಿಫಿಕೇಶನ್ ಇವೆಲ್ಲ ಏನು ನೆಸೆಸಿಟಿನೇ ಇಲ್ಲ ಇದಕ್ಕೆ. ನೆಕ್ಸ್ಟ್ ಒಂದು Z ಹುಡುಕ್ತಾ ಇದೀವಿ, ಕಲೆಕ್ಷನ್ ಮಾಡ್ಕೊಬಿಡೋದ ಅಂತ. ಹೆಂಗಿರೋ ಒಂದು ಟೈಗರ್ ಇದೆ, ಒಂದು RX ಇದೆ, ಒಂದು Z ಒಂದು ಹಾಕೋಬಿಟ್ರೆ ಪರ್ಫೆಕ್ಟ್ ಗ್ಯಾರೇಜ್ ಗೋಲ್ಸ್.
ಹಾರನ್ ಬೇರೆ ಬರುತ್ತಲ್ಲ ಗುರು ಇದ್ರಲ್ಲಿ. ಓಜಿ ಕಲರ್ ಬೇರೆ ಇದೆ ಇದ್ರಲ್ಲಿ, ರೆಡ್. ಓ ತೆರ್ರಿಗೆ ಮಳೆ ಹೊಡೆದಿದೆ ಮೈಸೂರಲ್ಲಿ. ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನಮ್ದು ಸದ್ವಿದ್ಯಾನೆ ಗುರು, ಆದ್ರೆ ಸೆಮಿ ರೆಸಿಡೆನ್ಶಿಯಲ್. ನಮ್ಮನ್ನೆಲ್ಲ ಜನ ಅವಾಗ ಸೆಮಿ ಬಾಯ್ಸ್ ಅಂತ ಕರೀತಾ ಇದ್ರು. ಇನ್ನ ಮೇಂಟೆನೆನ್ಸ್ ಕಾಸ್ಟ್ ಅಂತ ಬಂದ್ರೆ RX ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಎಲ್ಲ ಇರುತ್ತೆ ಮೇಂಟೈನ್ ಮಾಡಕ್ಕೆ. ಆದ್ರೆ ನೀವು ಹಾಕುವಂತ ಒಂದೊಂದು ರೂಪಾಯಿ ಕೂಡ ವರ್ತ್ ಅನ್ಸುತ್ತೆ ಈ ಗಾಡಿನ ಓಡಿಸ್ಬೇಕಾದ್ರೆ. ಎಂತ ವ್ಯೂ ಗುರು, ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ ವಾಟರು. ಗಾಡಿನಲ್ಲಿ ಒರಿಜಿನಲ್ ಮೆಟಲ್ ಮಡ್ ಗಾಡಿ ಇದೆ. ಫ್ರಂಟ್ ಬ್ಯಾಕ್ ಎರಡು ಕಡೆ ಡ್ರಮ್ ಬ್ರೇಕ್ ಇದೆ. ಈ ಮಾಡೆಲ್ ಅಲ್ಲಿ ಆಕ್ಚುಲಿ ಡಿಸ್ಕ್ ಬರ್ತಿರ್ಲಿಲ್ಲ. RX ಬಗ್ಗೆ ಗೊತ್ತಿರೋರು RX ತಗೋಬೇಕಾದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಆದ್ರೆ RX ಬಗ್ಗೆ ಗೊತ್ತಿಲ್ಲದೆ ಇರೋರು ಹೆವಿ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. RX 100 ತಗೋಬೇಕಾ, RX 135 ತಗೋಬೇಕಾ ಅಂತ. ಇದು ಹೆಂಗ್ ಗೊತ್ತಾ, ಒಬ್ಬಟ್ಟು ಬೇರೆ ರೊಟ್ಟಿ ಬೇರೆ. ನೀವೇನಾದ್ರೂ RX ನ ಜಾಸ್ತಿ ಯೂಸ್ ಮಾಡೋದಿಲ್ಲ, ಒಂದು ಕಲೆಕ್ಟಬಲ್ ತರ ಇಟ್ಕೋಬೇಕು, ಪ್ರಾಪರ್ RX ಅಲ್ಲಿ ಇರುವಂತ ಟಾರ್ಕ್ ನ ಫೀಲ್ ಮಾಡಬೇಕು ಅಂದ್ರೆ RX 100 ತಗೊಳ್ಳಿ. ಎಸ್ಪೆಷಲಿ ಜಪಾನ್ ಕಾರ್ ಇರುವಂತ RX 100 ಗಳು. ನೀವೇನಾದ್ರೂ ಡೈಲಿ ಬೇಸಿಸ್ ಅಲ್ಲಿ ಗಾಡಿನ ಯೂಸ್ ಮಾಡ್ತೀರಾ, ಆಫೀಸ್ಗೆ ಎತ್ಕೊಂಡು ಹೋಗ್ತೀರಾ, ಕಾಲೇಜ್ಗಳಿಗೆ ಎತ್ಕೊಂಡು ಹೋಗ್ತೀರಾ, ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಒಕೇಶನ್ ಅಲ್ಲಿ ಲಾಂಗ್ ರೈಡ್ಗೂ ಎತ್ಕೊಂಡು ಹೋಗ್ತೀರಾ ಅಂದ್ರೆ RX 135 ತಗೊಳ್ಳಿ. ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ಅನ್ಕೋ ಈ ಗಾಡಿಲಿ. ಎಷ್ಟೊಂದ್ ಜನ ನಾನು ನೋಡ್ತಾ ಇದ್ದೆ ಲೇ ಲಡಾಖ್ಗೆಲ್ಲ RX ಅಲ್ಲಿ ಹೋಗ್ತಾ ಇದ್ರು, ಹೆಂಗ್ ಹೋಗ್ತಿರೋ ಅಂತ ಚೆಕ್ ಮಾಡ್ತಿದ್ದೆ. ಬಟ್ ಈ ಗಾಡಿ ಲೇ ಲಡಾಖ್ ಅದಕ್ಕಿಂತ ದೂರ ಬೇಕಾದ್ರೂ ಈಸಿಯಾಗಿ ಹೋಗುತ್ತೆ. RX 135 ಅಲ್ಲಿ ಲೋಡ್ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಎಂಜಿನ್ ಮೇಲೆ ಜಾಸ್ತಿ ಸ್ಟ್ರೆಸ್ ಬೀಳೋದಿಲ್ಲ. ಅದೇ ತರ ನೀವು ಟ್ಯೂನ್ ಮಾಡಬೇಕು ಅಂದ್ರೆ RX ಅಲ್ಲಿ ಇರುವಂತ 97cc ಇಂಜಿನ್ ಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಇರುವಂತ 132cc ಇಂಜಿನ್ ಹೆವಿ ಯೂಸ್ ಆಗುತ್ತೆ. ಇತ್ತೀಚೆಗೆ ನನಗೆ ಲೈಟ್ ವೇಟ್ ಎಂಡ್ಯೂರೋ ಗಾಡಿಗಳ ಮೇಲೆ ಹೆವಿ ಲವ್ ಆಗ್ತಿದೆ. ಎಸ್ಪೆಷಲಿ ಹೊಸ ಎಕ್ಸ್ಪಲ್ಸ್ ನ ಓಡಿಸಿದ ಮೇಲಿಂದ. ಎಫರ್ಟ್ಲೆಸ್ ಗುರು, ಅಂತ ಮಜಾ ಬ್ರೋ ಗಾಡಿ. ಹೆಂಗಿದೆ ಗುರು ಗಾಡಿ ಅದು. ನಾವೊಂದು ಎಕ್ಸ್ಪಲ್ಸ್ ತಗೊಂಡ್ರೆ ಹಿಂಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಗಾಡಿನಲ್ಲಿ ಮಫ್ಲರ್ ಚೇಂಜ್ ಆಗಿಲ್ಲ, ಫೋನ್ ಸ್ಟಾಕ್ ಅಲ್ಲಿ ಇದೆ. ನೀವು ನಂಬೋದಿಲ್ಲ, 35 ರಿಂದ 40 ಕಿಲೋಮೀಟರ್ ತನಕ ಮೈಲೇಜ್ ಕೊಡುತ್ತೆ. ಇಲ್ಲಿ ಟರ್ನ್ ಇಂಡಿಕೇಟರ್ ಗಳು ಹಾಕಿದ್ರೆ ತೋರಿಸುತ್ತೆ, ಇಲ್ಲಿ ನ್ಯೂಟ್ರಲ್ ತೋರಿಸುತ್ತೆ, ಹೈ ಬೀಮ್ ಹಾಕಿದ್ರೆ ತೋರಿಸುತ್ತೆ, ಇಲ್ಲಿ ಸ್ಪೀಡೋಮೀಟರ್ ಇದೆ. ಇಲ್ಲಿ ನೋಡಿ ಯಾವ ಗೇರ್ ಅಲ್ಲಿ ಎಷ್ಟು ಸ್ಪೀಡ್ ಹೋಗ್ಬೇಕು ಅಂತ ರೆಕಮೆಂಡೆಡ್ ಸ್ಪೀಡ್ ಕೂಡ ಹಾಕಿದ್ದಾರೆ. RX ಒಂದು ಚಿಕ್ಕ ವಯಸ್ಸಿಂದ ಒಂದು ಕ್ರೇಜ್ ಎಲ್ಲಾ ಹುಡುಗರಿಗೂ ಇರ್ತದೆ. ಅಷ್ಟು ದಿನ ತಗೊಂಡು ಪೂಜೆ ಮಾಡ್ಸಕ್ ಹೋಗ್ಬೇಕಾ ಚಿಕ್ಕ ಹುಡುಗ, ನನ್ನ ಪ್ರಕಾರ ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇರ್ಬೋದು. ಅವ್ನು ಬಂದ್ಬಿಟ್ಟಣ ಯಾವ ಮಾಡಲು ಏನು ಅಂತೆಲ್ಲ ಕೇಳಿದ. ಅವತ್ತೇ ಫಸ್ಟ್ ಖುಷಿ ಆಗ್ಬಿಡ್ತು, ಚಿಕ್ಕ ಹುಡುಗ ಕೇಳಿದ್ನಲ್ಲ ಅಂತ. ನಮ್ಮೂರಿಗೆ ನಮ್ಮ ದೇಶಕ್ಕೆ ಟೈಗರ್, ಹಯಾಬುಸಾ, ಡುಕಾಟಿ ಇದೆಲ್ಲ ಅಲ್ಲ ಗುರು. ರಿಯಲ್ ಫೀಲಿಂಗ್ ಸಿಗೋದು ಈ ತರ ಗಾಡಿಗಳಲ್ಲಿ. ಅದಕ್ಕೋಸ್ಕರ ಇವಾಗ ಹಳೆ ಗಾಡಿಗಳನ್ನ ಕಲೆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದೀನಿ. ನಿನಗೆ ಬಂತು ಟೈಮು, ಮೂಟೆ ಕಟ್ತಾರೆ. ಸೀಟು ಬೇರೆದಾ, ಯಾರನ್ನಾರು ಕೂರ್ಸ್ಕೋಗಿದ್ದ ಹಿಂದೆ. ಇನ್ನ ಮೆಜಾರಿಟಿ ಜನದ ಕಂಪ್ಲೇಂಟ್ ಏನು ಅಂದ್ರೆ ಈ ತರ ಹಳೆ ಗಾಡಿಗಳನ್ನ ತಗೊಂಡ್ಬಿಟ್ರೆ ಸೇಫ್ಟಿ ಇರೋದಿಲ್ಲ ಅಂತ. ನಮ್ ದೇಶದಲ್ಲಿ ಮೋಟರ್ ಸೈಕ್ಲಿಸ್ಟ್ ಗಳಿಗೆ ಸೇಫ್ಟಿ ಇಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು. ಗಾಡಿ ಹಳೇದೋ ಹೊಸದೋ ಓಡಿಸೋ ರೋಡ್ ಒಂದೇ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತಿವಿ, ಮಾಡಿಫಿಕೇಶನ್ಸ್ ಮಾಡಬೇಡಿ, ಸೌಂಡ್ ಮಾಡಬೇಡಿ, ಪಬ್ಲಿಕ್ ನ್ಯೂಸೆನ್ಸ್ ಕೇಸ್ ಹಾಕ್ತಿವಿ ಅಂತೆಲ್ಲ ಬೊಗಳೆ ಹೊಡೆಯೋರು ನೀವು. ರೋಡ್ಗಳೇ ನೆಟ್ಟಿಗೆ ಮಾಡಲ್ವಲ್ಲ ಗುರು. ನಮ್ ದೇಶ ನಾವು ಕೊಟ್ಟಿರೋ ದೇಶ. ಆಕ್ಚುಲಿ ಈ ಗಾಡಿ ಹೆಂಗ್ ತಗೊಂಡೆ ಅಂದ್ರೆ ಬೈ ಮಿಸ್ ಆಗಿ ಅನ್ಕೋ. ಆಕ್ಚುಲಿ ಈ ಗಾಡಿ ರಿವ್ಯೂ ಮಾಡಕ್ಕೋ ಸಮಥಿಂಗ್ ಏನಕ್ಕೋ ಹೋಗಿದ್ವಿ. ಕಾರ್ ಫಾರ್ಮರ್ಸ್ ನಿರಂಜನ್ ಇದಾರಲ್ಲ, ಅವ್ರ ಅಣ್ಣನ ಗಾಡಿ ಇದೆ ಆಕ್ಚುಲಿ. ಸೊ ಅಲ್ಲಿ ಗ್ಯಾರೇಜ್ ಅಲ್ಲಿ ನಿಂತಿತ್ತು. ಸೊ ಅವಾಗ ನಿರಂಜನ್ ಅವ್ರು ಹೇಳಿದ್ದು, ಬ್ರೋ ಗಾಡಿ ಸೇಲ್ಗಿದೆ ನೋಡ್ತೀರಾ ಅಂತ. ಸೊ ಅವತ್ತು ಫುಲ್ ಖುಷಿ ಆಗ್ಬಿಟ್ಟು, ಆಕ್ಚುಲಿ ಓಡ್ಸೇ ಇರಲಿಲ್ಲ, ಸುಮ್ಮನೆ ನಿಲ್ಸಿದಾಗ್ಲೇ ನೋಡಿದಾಗ್ಲೇ ಫುಲ್ ಖುಷಿ ಆಗ್ಬಿಡ್ತು. ಹೆಂಗ್ರು ಹಿಂಗ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಹಂಗೆ ಅಂತ. ಆಮೇಲೆ ಒಂದು ರೌಂಡ್ ಹೋದ್ ಬಂದ್ಮೇಲೆ ಇದೆಯಲ್ಲ ಫಿಕ್ಸ್ ಆಗ್ಬಿಟ್ಟೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವ್ಳ ಮುಖದ ಮೇಲೆ ಬಿಸಾಕ್ತೀನಿ. ಲೈಫ್ ಅಲ್ಲಿ ಮೈಸೂರು ಅಂತ ಜಾಗ, ಸ್ವಚ್ಛವಾಗಿರುವಂತ ಗಾಳಿ, ನೀರು, ಮನ್ಸಿಗೆ ಇಷ್ಟ ಆಗೋ ತರ ಊಟ, ಕಣ್ತುಂಬಾ ನಿದ್ದೆ, ಬದುಕಕ್ ಒಂದಷ್ಟು ಕಾಸು, ಅದ್ರ ಜೊತೆಗೆ ಈ ತರದೊಂದು RX ಲೈಫ್ ಸಾರ್ಟೆಡ್ ಗುರು. ಆಕ್ಚುಲಿ ಏನ್ ಗೊತ್ತಾ, ಇದು 2 ಕೀ ಇದೆಯಲ್ಲ, 2 ಕೀಗಳು ಎಷ್ಟೊಂದು ಜನದ ಹುಡುಗರುಗಳ ಡ್ರೀಮ್ ಅನ್ಕೋ. 2 ಕೀಗಳು ಎಷ್ಟು ಖುಷಿ ಆಯ್ತದ ಗೊತ್ತಾ ಹುಡುಗರ ಹತ್ರ ಈ ಕೀ ಇದ್ರೆ. ಖುಷಿಯಾಗಿದೆ ನಿನ್ನಿಂದಲೇ. ಖುಷಿ ಆಗ್ಬಿಟ್ಟಿದೆ, ಒಂದೇ ಕಿಕ್ಕಕ್ಕೆ ಶುರುವಾಯಿತು ಅಂತ. ಸ್ವಲ್ಪ ಗಾಡಿ ನೀವೇನಾದ್ರೂ ಲಿಟ್ರಲಿ ರೇಸಿಂಗ್ ಮಾಡಬೇಕು ಅಂತಿದ್ರೆ, ಮೋಟಾರ್ ಸ್ಪೋರ್ಟ್ ಎಂತೂಸಿಯಸ್ಟ್ ಗಳಾಗಿದ್ರೆ, ಗಾಡಿಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದೀರಾ ಅಂದ್ರೆ ಇದನ್ನ ಹೇಳಕ್ಕೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಮ್ಮ ದೇಶ ಅಲ್ಲ ಗುರು. ಇಲ್ಲಿರೋಂತ ರೂಲ್ಸ್, ಇಲ್ಲಿರೋಂತ ಟ್ಯಾಕ್ಸ್ ಸಿಸ್ಟಮ್, ಇಲ್ಲಿ ಮೋಟಾರ್ ಸ್ಪೋರ್ಟ್ಸ್ ಗೆ ಸಿಗುವಂತ ಸಪೋರ್ಟ್ ಇನ್ನು 100 ವರ್ಷ ಆದ್ರೂ
ಬದಲಾಗೋದಿಲ್ಲ. ಅದಕ್ಕೇನೆ ನಮ್ಮ ದೇಶದಲ್ಲಿ ಯಾರು ಟಾಪ್ ಲೆವೆಲ್ ಅಲ್ಲಿ ಮೋಟೋ ಜಿಪಿ ಗಾಡಿಗಳನ್ನ ಓಡಿಸಲ್ಲ. ಓಡ್ಸಕ್ ತಾಕತ್ತಿಲ್ಲ, ಸ್ಕಿಲ್ಸ್ ಇಲ್ಲ ಅಂತಲ್ಲ ಗುರು. ಮೋಟೋ ಜಿಪಿ ರೈಡರ್ ಗಳಿಗಿಂತ ನೆಕ್ಸ್ಟ್ ಲೆವೆಲ್ ರೈಡರ್ಸ್ ಗಳು ನಮ್ಮ ದೇಶದಲ್ಲೂ ಇದಾರೆ. ಆದ್ರೆ ನಮ್ಮ ದೇಶದಲ್ಲಿ ಅವ್ರು ಯಾರಿಗೂ ಸಪೋರ್ಟ್ ಸಿಗೋದಿಲ್ಲ. ಮೋಟೋ ಜಿಪಿ ಫಾರ್ಮುಲಾ 1 ಅಲ್ಲಿ ರೇಸರ್ ಆಗದ್ ಬಿಡಿ, ನಮ್ಮ ದೇಶದಲ್ಲಿ ರೇಸ್ ಗಳೇ ಆ ಲೆವೆಲ್ ಸ್ಕ್ಯಾಮ್ ಗಳಾಗೋಗಿದೆ. ಅದ್ ಬಿಡಿ, ನಮ್ಮ ದೇಶದಲ್ಲಿ ಫಾರ್ಮುಲಾ 1 ರೇಸ್ ಏನಕ್ಕೆ ನಡೆಯಲ್ಲ ಅನ್ನೋದು ನಿಮ್ಗೆ ಗೊತ್ತಾ? ಮನೇಲಂತೂ ಮಕ್ಕುಗಿತಾ ಇದಾರೆ, ಬಟ್ ಅದಕ್ಕೆಲ್ಲದಕ್ಕಿಂತನೂ ಹೆಚ್ಚು ಈ ಗಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.